ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಹಲೋ ಅಸಿಸ್ಟೆಂಟ್ ಹೆಡ್ ಕುಕ್. ಏನ್ ಸಾಹೇಬ್ರೆ? 100 ರೂಪೀಸ್ ಪ್ಲೀಸ್. ಯಾವ ಖುಷಿಗೋ? ಗಂಡಸ್ರು ದುಡ್ಡು ಕೇಳ್ದಾಗ ಯಾಕೆ ಅಂತ ಕೇಳ್ಬಾರ್ದು ಅಂತ ಗೊತ್ತಾಗಲ್ವಾ ನಿಂಗೆ? ಲೇ, ಗಂಡಸ್ರನ್ ದುಡ್ಡು ಬಗ್ಗೆ ಕೇಳ್ಬಾರ್ದು. ನೀನ್ ಯಾವ ಸೀಮೆ ಗಂಡ್ಸು? ಅಕ್ಕ ನನ್ ಗಂಡ್ಸಲ್ವಾ? ಇನ್ನು ಪುಟ್ಟ ಹುಡುಗ. ಅಕ್ಕ ನನ್ನ ಪುಟ್ಟ ಹುಡುಗ ಅಂತೆಲ್ಲ ಕರಿಬೇಡ, ನಾನು ದೊಡ್ಡವನಾಗಿದ್ದೀನಿ. ಸುಮ್ನೆ ಗಲಾಟೆ ಮಾಡಿದೆ 100 ರೂಪೀಸ್ ಕೊಡು. ಗಲಾಟೆ ಮಾಡ್ತಿರೋದ್ ನೀನಾ? ಯಾಕೋ ನಿನಗೆ 100 ರೂಪಾಯಿ? ಊಟ ಆಗತ್ತೆ, ತಿಂಡಿ ಆಗತ್ತೆ, ಹೊಟ್ಟೊತ್ತು ಕುರುಕ್ ತಿಂಡಿ ಸಿಗತ್ತೆ, ಮತ್ತಿನ್ ಯಾಕೆ ನಿಂಗೆ 100 ರೂಪಾಯಿ ಕೊಡಲ್ಲ? ನಾವ್ ಯಾರ್ದೋ ಬರ್ತಡೆ ಗಿಫ್ಟ್ ಕೊಡ್ಬೇಕು. ಯಾರ್ ಬರ್ತಡೆಗೆ? ಇದು ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಲ್ಲ. ಸಾವಿತ್ರಕ್ಕ, ನಮ್ಮ ಅಕ್ಕನ ಮುಖ ಲಕ್ಷಣ ನೋಡ್ತಿದ್ರೆ ಯಾಕೋ 100 ರೂಪಾಯಿ ಕೊಡಂಗ್ ಕಾಣಿಸ್ತಿಲ್ಲ. ನೀವ್ ನಂಗೆ 100 ರೂಪಾಯಿ ಸಾಲ ಕೊಟ್ಟಿರಿ. ನಾನ್ ದೊಡ್ಡವನಾದ್ಮೇಲೆ ದುಡ್ದು ಆ ಸಾಲನ ವಾಪಸ್ ತೀರಿಸ್ಬಿಡ್ತೀನಿ. ಸರಿ ಕೊಡ್ತೀನಿ, ಆದ್ರೆ ಯಾರು ಹುಟ್ಟದಬ್ಬ ಅಂತ ಹೇಳು. ನಮ್ ದೊಡ್ಡ ಯಜಮಾನ್ರು ಬರ್ತಡೆಗೆ ಎಲ್ರು ಗಿಫ್ಟ್ ಕೊಡ್ತಿದ್ದಾರೆ, ನಾನು ಗಿಫ್ಟ್ ಕೊಡ್ಬೇಕಲ್ವಾ? ಅದಕ್ಕ? ಹಾಗಾದ್ರೆ ಕೊಡ್ತೀನಿ. ಕೊಡಿ. ಸಾವಿತ್ರಕ್ಕ, ನೀವ್ ದುಡ್ಡು ಕೊಡ್ಬೇಡಿ. ಈ ಡೊಳ್ಳೊಟ್ಟೆ ಗಣೇಶನಿಗೆ ನೀವು ದುಡ್ಡು ಕೊಟ್ಟು ಹಾಳು ಮಾಡ್ತಿದ್ದೀರಾ. ಈ ಮನೆ ನೆರಳಲ್ಲಿ ಬೆಳೀತಾ ಇರೋ ಗಿಡ ಕಣೆ ಅವನು. ಬೇರೆಯವ್ರಿಗೆ ನೆರಳಾಗೋ ಮರ ಆಗ್ತಾನೆ ಹೊರತು ಭಾರ ಆಗಲ್ಲ. ತಗೋ. ಹಲೋ ಅಸಿಸ್ಟೆಂಟ್ ಹೆಡ್ ಕುಕ್, ನಮಗ್ ಬೇಕಾಗಿರೋದು ನಮಗ್ ಸಿಕ್ತು. ನಾವ್ ದೊಡ್ಡ ಯಜಮಾನ್ರು ಗಿಫ್ಟ್ ಕೊಡಿಸ್ತೀವಿ. ತಾವೇನ್ ಕೊಡಿಸ್ತೀರಾ ಮೊದ್ಲು ಅದನ್ನ ಯೋಚನೆ ಮಾಡಿ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಹೌದಲ್ವಾ ಸಾವಿತ್ರಕ್ಕ? ನನ್ನ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಕೆಲಸ ಕೊಡ್ಸಿದ ದೊಡ್ಡ ಯಜಮಾನ್ರಿಗೆ, ನಮಗೆ ಮಾದರಿ ಆಗಿರೋ ಈ ಮನೆ ಯುವರಾಜನ್ಗೆ ನಾನು ಏನು ಗಿಫ್ಟ್ ಕೊಡಲಿ? ನಾವು ಅವ್ರಿಗೇನು ಗಿಫ್ಟ್ ಕೊಡೋಕ್ಕಾಗತ್ತೆ ಪಾರ್ವತಿ? ಅವ್ರ ಹತ್ರ ಇಲ್ದಿರೋದು ಏನಿದೆ ಹೇಳು? ಅದು ನಿಜಾನೇ. ಒಂದ್ಸತಿ ಅವ್ರ ಹತ್ರನೇ ಹೋಗಿ ಕೇಳ್ಬಿಡ್ಲಾ? ಸರಿ, ಆದರೆ ನೇರವಾಗಿ ಕೇಳ್ಬಿಡ್ಬೇಡ, ಗೊತ್ತಾಗೋಗ್ಬಿಡುತ್ತೆ. ಬುದ್ಧಿವಂತಿಕೆಯಿಂದ ಕೇಳು. ಸರಿ ಸಾವಿತ್ರಕ್ಕ, ಅವ್ರನ್ನೇ ಕೇಳ್ತೀನಿ. ದೊಡ್ಡ ಯಜಮಾನ್ರೆ, ಪಾರ್ವತಿ, ನೀನ್ ಯಾವಾಗ ಬಂದೆ? ನೀವ್ ಆ ಕಣ್ಣುಗಳನ್ನ ನೋಡಿ ಮುಳುಗೋಗಿದ್ರಲ್ಲ, ಆವಾಗ ಬಂದೆ. ಒಳಗ್ ಬಾ ಪಾರ್ವತಿ. ಹಾಗೇನಿಲ್ಲ, ಈ ಲೋಗೋ ಜನರ ಮನ್ಸನ್ನ ಹೇಗ್ ಸೆಳೆಯುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಜನರ ಮನ್ಸನ್ ಸೆಳ್ದಿದ್ಯೋ ಇಲ್ವೋ, ನಿಮ್ ಮನ್ಸನ್ನಂತೂ ಖಂಡಿತ ಸೆಳ್ದಿದೆ. ಪಾರ್ವತಿ, ನೀನ್ ಹೇಳು, ಅದಕ್ಕೆ ಆ ಶಕ್ತಿ, ಆ ತೇಜಸ್ಸು ಇದೆ ಅನ್ಸುತ್ತಾ ಇಲ್ಲ ಅನ್ಸುತ್ತಾ? ಏನೋ ದೊಡ್ಡ ಯಜಮಾನ್ರೆ, ನನಗೆ ನಿಮ್ಮ ಥರ ಕಲೆನ ಸೌಂದರ್ಯನ ಮೆಚ್ಚೋ ಕಣ್ಗಳಿಲ್ಲ. ದೊಡ್ಡ ಯಜಮಾನ್ರೆ, ನಿಮಗೊಂದು ವಿಷಯ ಕೇಳಬೇಕಾಗಿತ್ತು. ಕೇಳು. ನಿಮಗೆ ತುಂಬ ಇಷ್ಟವಾಗೋದೇನು? ಸದ್ಯಕ್ಕೆ ಆ ಕಣ್ಣುಗಳು. ಹಾ? ಏನು ಪಾರ್ವತಿ, ಏನು ಇಷ್ಟಪಡೋದ? ಯಾಕೆ ಕೇಳ್ತಾ ಇದೆಯಾ? ಮೊದಲು ನೀವು ಉತ್ತರ ಕೊಡಿ, ನಾನು ಆಮೇಲೆ ಹೇಳ್ತೀನಿ. ಪಾರ್ವತಿ, ನನಗೆ ಬೇಕಾಗಿದ್ದನ್ನ ಬೇಕಾದಾಗ ಹಿಂದೂ ಮುಂದೆ ನೋಡದೆ ನಮ್ಮ ಅಪ್ಪ ಅಮ್ಮ ಕೊಡಿಸಿದ್ದಾರೆ. ನನಗೆ ಅವಶ್ಯಕತೆ ಇದ್ದಾಗ, ನಾನು ಆಸೆ ಪಟ್ಟಾಗ ಇಲ್ಲ ಅಂದಿರೋ ಇತಿಹಾಸನೇ ಇಲ್ಲ. ಅಂಥದ್ರಲ್ಲಿ ಇತ್ತೀಚಿನ ದಿನಗಳಲ್ಲಿ ನನ್ನ ಕೈಗೆ ಸಿಗದೆ ಸತಾಯಿಸ್ತಾ ಇರೋದು, ಮಾತಾಡದೆ ಮನ್ಸನ್ನು ಸೆಳೀತಾ ಇರೋದು, ಅಂದಾನೆ ಆವರಿಸ್ಕೊಂಡಿರೋದು ಆ ಲೋಗೋದಲ್ಲಿರೋ ಕಣ್ಣುಗಳು. ಆ ಕಣ್ಣುಗಳಿಂದ ನಿಧಾನವಾಗಿ ಉರಿತಾ ಇರೋ ಮೇಣದ ಥರ ನನ್ನ ಮನಸ್ಸಲ್ಲಿ ಸುಟ್ಟು ಪ್ರೀತಿ ಅನ್ನೋ ಬೆಳಕು ಉರಿತಾ ಇದೆ ಅನಿಸ್ತಾ ಇದೆ. ದೊಡ್ಡ ಯಜಮಾನ್ರೆ, ನೀವು ಆ ಕಣ್ಗಳನ್ನ ನೋಡ್ದಾಗಿಂದ ಸಿಕ್ಕಾಪಟ್ಟೆ ಕನ್ನಡ ಮಾತಾಡೋದಕ್ಕೆ ಶುರು ಮಾಡಿದ್ದೀರಾ. ಹೌದಾ? ಈ ಕವಿಗಳು, ದೊಡ್ಡ ದೊಡ್ಡ ಪಂಡಿತರು ಮಾತಾಡ್ತಾರಲ್ಲ, ಆ ಥರ ಪದ್ಯ ಹೇಳ್ತೀರಾ. ನೀವಿನ್ನ ಈ ಕಣ್ಣಿನ ಗುಂಗಿಂದ ಹೊರಗೆ ಬಂದಿಲ್ವಾ? ಏನೋ ಪಾರ್ವತಿ, ಅದರಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಅದು ಸರಿ, ಕಣ್ಣಿನ ಬಗ್ಗೆ ನಿನ್ಗೇನೇನು ಗೊತ್ತು? ಕಣ್ಣಿಲ್ದೇ ಇದ್ರೆ ಪ್ರಪಂಚ ನೋಡೋದಕ್ಕಾಗಲ್ಲ. ಆಮೇಲೆ ನಮಗೆ ಬೇಜಾರಾದಾಗ ಕಣ್ಣೀರು ಹೊರಗೆ ಬರೋದಕ್ಕೆ ಕಣ್ಬೇಕು. ಸೊಟ್ಗಣ್ಣು ಮೆಳ್ಗಣ್ಣು ಅಂತ ಇರುತ್ತೆ.
ಇನ್ನು ಕೆಲವ್ರಿಗೆ ಕಣ್ಣು ಐಬಿರುತ್ತೆ, ವಯಸ್ಸಾದ್ಮೇಲೆ ಕಣ್ಣಿಗೆ ಪೊರೆ ಬರುತ್ತೆ. ಇವಾಗ ಬಿಡಿ, ಡಾಕ್ಟ್ರ್ ಇದ್ದಾರೆ, ಅದನ್ನೆಲ್ಲ ಸರಿ ಮಾಡ್ತಾರೆ. ಹಾ, ಸತ್ ಮೇಲೆ ಕಣ್ಣನ್ನು ದಾನ ಮಾಡ್ತಾರೆ. ಅದೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಥರ. ಪಾರ್ವತಿ, ಅದಲ್ಲ. ನೀನು ಬರೀ ಹೊರ ಜಗತ್ತಿನ ವಿಷಯ ಮಾತ್ರ ಮಾತಾಡ್ತಾ ಇದೀಯಾ. ಕಣ್ಣು ಬಗ್ಗೆ ನಿನಗೆ ಗೊತ್ತೇ ಇಲ್ಲದಿರೋದು ಸಾಕಷ್ಟು ವಿಷಯಗಳಿದೆ. ಪಾರ್ವತಿ, ಆ್ಯಕ್ಚುಲಿ ಏನು ಗೊತ್ತಾ, ನೀನು ಕೂತ್ಕೋ, ನಾ ಹೇಳ್ತೀನಿ. ಪಾರ್ವತಿ, ಈಗ ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ. ಹಾಗೆ ಆ ಕಣ್ಣುಗಳು ಮಾತಾಡದೆ ಗುಟ್ಟೇಳೋ ಕಳ್ಳ ಧ್ವನಿ. ನಮ್ಮ ಅಂತರಾಳದ ಭಾವನೆಗಳ ಕಿಟಕಿ ಆ ಕಣ್ಣುಗಳು. ಮಾತು ಸುಳ್ಳಾಗಿ ಹೊರಡ್ಬೋದು, ಆದರೆ ಕಣ್ಣುಗಳು ಯಾವತ್ತೂ ಸತ್ಯನೇ ಹೇಳ್ತವೆ. ದೊಡ್ಡ ಯಜಮಾನ್ರೆ, ಕಣ್ಣು ಮಾತಾಡುತ್ತಾ? ನಾನು ಬಾಯಲ್ಲಿ ಮಾತಾಡಿದ್ರೇ ಸಾವಿತ್ರಕ್ಕ ತುಂಬ ಮಾತಾಡ್ತೀಯ ಅಂತ ಬೈತಾರೆ. ಇನ್ನು ಕಣ್ಣು ಮಾತಾಡಿದ್ರೆ ಅಷ್ಟೇ ನನ್ನ ಕತೆ. ಪಾರ್ವತಿ, ಮಾತಲ್ಲಿ ಹೇಳಕ್ಕಾಗದೇ ಇರೋದು ಮೌನವಾಗಿ ಈ ಕಣ್ಣುಗಳು ಹೇಳ್ಬಿಡ್ತವೆ. ದೊಡ್ಡ ಯಜಮಾನ್ರೆ, ನೀವು ಹೇಳ್ತಿರೋ ವಿಚಾರ ಕಣ್ಣಿಗಿರಲಿ, ತಲೆಗೂ ಹೋಗ್ತಾ ಇಲ್ಲ. ನೀವಾಗಲೇ ಕಣ್ಣಿನ ಆಳಕ್ಕಿಳಿದು ಈಜ್ತಾ ಇದ್ದೀರಾ. ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಊರಲ್ಲಿರೋ ಕೆರೆಲೇ ನನಗೆ ಈಜಕ್ಕೆ ಬರಲ್ಲ, ಇನ್ನು ಈ ಕಣ್ಣಲ್ಲೇನು ಈಜಲಿ? ನಾನಿನ್ನು ಬರ್ತೀನಿ. ಜ್ಯೂಸ್ ಇದೆ, ಮರಿಬೇಡಿ. ಯಾರಿಗೂ ಅರ್ಥ ಆಗ್ತಾ ಇಲ್ವಾ? ದೊಡ್ಡ ಯಜಮಾನ್ರು ಕಣ್ಣು ಮಾತಾಡುತ್ತೆ ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ರು, ಆದರೆ ಇಲ್ಲಿ ಏನೂ ಗೊತ್ತಾಗ್ತಾನೆ ಇಲ್ವಲ್ಲ. ಈ ಅಕ್ಕ ಯಾಕೆ ಒಳ್ಳೆ ಸಿನಿಮಾ ಹೀರೋಯಿನ್ ಥರ ಆಡ್ತಿದ್ದಾಳೆ? ಲೇ ಅಕ್ಕ, ಏನಾಯ್ತು ಅಕ್ಕ? ಒಂದ್ಸಲ ಬಲಗಡೆ ಕಣ್ಣು ಮುಚ್ಕೋತೀಯಾ, ಇನ್ನೊಂದ್ಸಲ ಎಡಗಡೆ ಕಣ್ಣು ಮುಚ್ಕೋತೀಯಾ, ಇಲ್ಲ ಹಿಂಗೆ ಇಟ್ಕೊಂಡು ಕನ್ನಡಿಲಿ ನಿನ್ನ ಕಣ್ಣು ನೋಡ್ತೀಯಾ? ಏನಾಯ್ತಕ್ಕ, ಏನು ವಿಷಯ?